ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಏನೆಲ್ಲ ಮೆಸೇಜಸ್ ಇದೆ ಆ್ಯಸ್ ಪರ್ ನಿಮ್ಮ ಒಂದು ರಾಶಿಯ ಪ್ರಕಾರ ಅಂತ ಹೇಳ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಏನೆಲ್ಲ ಮೆಸೇಜಸ್ ಇದೆ ಅಥವಾ ಏನಾದರೂ ಸ್ಟಕ್ ಏನಾದರೂ ಆಗಿದ್ರೆ, ಲೈಫಲ್ಲಿ ಏನಾದರೂ ಸ್ಟಕ್ ಏನಾದರೂ ಅನಿಸ್ತಾ ಇತ್ತು ಅಂತ ಅಂದರೆ ಅದಕ್ಕೆ ಏನು ಪರಿಹಾರಗಳು ಏನಿದ್ದಾವೆ ಆ್ಯಂಡ್ ಯಾಕೆ ಆಯಿತು, ಆ್ಯಂಡ್ ಹೆಲ್ತ್ ವೈಸ್ ಆಗಿರ್ಬೋದು, ಕೆರಿಯರ್ ವೈಸ್ ಅಲ್ಲಾದರೂ ಆಗಿರ್ಬೋದು. ಸೊ ಅದನ್ನು ಈ ಒಂದು ರೀಡಿಂಗಲ್ಲಿ ಆ್ಯಸ್ ಪರ್ ಜೊಡೈಕ್ ಅಂದರೆ ಮೀನ್ಸ್ ರಾಶಿಯ ಪ್ರಕಾರ ನಾನು ಮಾಡ್ತಾ ಹೋಗ್ತೀನಿ. ಓಕೆ, ಆ್ಯಂಡ್ ಫಸ್ಟ್ ರಾಶಿ ಬಂದುಬಿಟ್ಟು ಮೇಷರಾಶಿ. ಸೊ ಮೇಷರಾಶಿಯವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ ಯೂನಿವರ್ಸ್ ಕಡೆಯಿಂದ, 3 ಇಂಪಾರ್ಟೆಂಟ್ ಮೆಸೇಜಸ್ ಅಂತ ಏನಾದರೂ ಆಗ್ಬೋದು. ಸೊ ಏನೆಲ್ಲ ಮೆಸೇಜಸ್ ಇದೆ, ಏನನ್ನು ಸರಿ ಮಾಡ್ಕೋಬಹುದು ಆ್ಯಂಡ್ ಲೈಫಲ್ಲಿ ಇನ್ನೂ ಮುಂದುವರಿಬೇಕು ಅಂತ ಅಂದರೆ ಅದು ಕೂಡ ಆಗುತ್ತೆ. ಸೊ ಮೇಷ ರಾಶಿಯವರಿಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ಒಂದು ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಮೇಷರಾಶಿಯವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ. ಓಕೆ, ನಂಬರ್ 34, ಡೋರ್ ಟು ಪರ್ಸನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್. Okay, and 3rd chakra, Archangel Chamuel. Okay, number 47, the thinking woman. The thinking man kuda 46 is a thinking man. Okay, oh, storm warning. Okay, so ಮೇಷ ರಾಶಿಯಲ್ಲಿ ಜೀವನದಲ್ಲಿ ಅಂದರೆ ಮೀನ್ಸ್ ಅಡೆತಡೆಗಳು ತುಂಬ ಜಾಸ್ತಿ ಆ್ಯಸ್ ಪರ್ ನಂಬರ್ಗಳ ಪ್ರಕಾರ ನಾನು ನೋಡೋದಾದರೆ ಸ್ವಲ್ಪ ಇಲ್ಲಿ 7 ಅಂತ ಅನ್ನೋದು ತುಂಬ ಜಾಸ್ತಿ ಅನಿಸ್ತಾ ಇದೆ. ಮೇ ಬಿ ನೀವು 7ಗೆ ಅಟ್ರಾಕ್ಟ್ ಆಗಿರ್ಬೋದು. ಆ್ಯಂಡ್ 7 ಆಗಿರ್ಬೋದು, 07 ಅಥವಾ 777, 47 ಆ ಥರ, 77 ಆ ಥರ ನೀವು ಕೆಲವೊಂದು ಸರಿ ನೋಡಿರ್ಬೋದು ನಿಮ್ಮ ಒಂದು ಲೈಫ್ ಟೈಮಲ್ಲಿ. ಅಂದರೆ ಮೀನ್ಸ್ ಇತ್ತೀಚಿನ ದಿನಗಳಲ್ಲಿ ಒಂದು 3 ಮಂತ್ಸು ಅಥವಾ 6 ಮಂತ್ಸ್ ಒಳಗಡೆ ತುಂಬ ಅಟ್ರಾಕ್ಷನ್ ಆಗ್ತಾ ಇದ್ದೀರಾ ಅಂತೇಳ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಕೆಲವೊಬ್ಬರಿಗೆ ನಾನು ಹೊರಗಡೆ ಹೋಗಿ ದುಡಿಬೇಕು ಅಂತ ಅನ್ನೋದು ಮೇಷರಾಶಿಯವ್ರಿಗೆ ತುಂಬ ಜಾಸ್ತಿ ಇದೆ. ಬಟ್ ಎಲ್ಲೋ ಒಂದು ಕಡೆ ಹೆದರಿಕೆನೂ ಕೂಡ ಇದೆ, ನನಗೆ ಅದು ಆಗಲ್ಲ ಅಂತ ಅನ್ನೋ ಒಂದು ಹೆದರಿಕೆಯಿಂದ ಜೀವನ ಮಾಡ್ತಾ ಇದ್ದೀರಾ. ಆ್ಯಂಡ್ ಸಮ್ಟೈಮ್ಸ್ ಏನಾಗಿದೆ ಇಲ್ಲಿ ಕೆಲವೊಬ್ಬರಿಗೆ ತುಂಬ ಹತ್ತಿರದಲ್ಲಿ ಹೋಗಿ ಅದು ಕೆಲಸ ಆಗಿರ್ಬೋದು, ತುಂಬ ಹತ್ತಿರದಲ್ಲಿ ಹೋಗಿ ಕೆಲಸ ಬಿಟ್ಟೋಗಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಕೆಲವೊಬ್ಬರು ಇಲ್ಲಿ ಕ್ರಿಸ್ಟಲ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿತ್ತು ಕ್ರಿಸ್ಟಲ್ಗಳು, ಬಟ್ ಬರ್ತಾ ಅದು ಅದರದ್ದು ಕ್ವಾಲಿಟಿಯನ್ನು ಕಳ್ಕೊಂಡು ಹೋಗಿದೆ, ಅದರದ್ದೇನು ಎಫೆಕ್ಟ್ ಆಗ್ತಿಲ್ಲ ಅಂತ ಅನ್ನೋದು ಕೂಡ ಸ್ವಲ್ಪ ಇಲ್ಲಿ ಎನರ್ಜೀಸ್ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಮೇಯ್ನಾಗಿ 3rd ಚಕ್ರ, ಓಕೆ, ಆರ್ಕೇಂಜಲ್ ಚಾಮ್ಯುಯಲಲ್ಲಿ ಬಂದಿರೋದ್ರಿಂದ ನಿಮ್ಮ ಒಂದು ಹೆಲ್ತ್ ವೈಸಲ್ಲಿ ನೀವು ಜಾಸ್ತಿ ಯೋಚನೆ ಮಾಡ್ತಾ ಇರಬಹುದು ಅಂತ ಅನಿಸುತ್ತೆ. ಎಸ್ಪೆಷಲಿ ಹೊಟ್ಟೆಯ ಒಂದು ವಿಚಾರದಲ್ಲಿ, ಅಂದರೆ ಹೊಟ್ಟೆ ನೋವು ಪದೇ ಬರ್ತಾ ಇರಬಹುದು, ಅಥವಾ ನಿಮ್ಮ ವಿಶ್ ಕಂಪ್ಲೀಟ್ ಆಗದೇ ಇರಬಹುದು. ಆ ಥರದ್ದು ತುಂಬ ನಾನೇನೋ ಅಂದ್ಕೊಂಡಿದ್ದೆ, ಬಟ್ ಆದರೆ ಆ ಥರದಲ್ಲಿ ಬೇಗ ಕೆಲಸಗಳು ಆಗೋದಿಲ್ಲ ಅಂತ ಅನ್ನೋದು ತುಂಬ ಜಾಸ್ತಿ ಇಲ್ಲಿ ರೆಸೊನೇಟ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಆಲ್ರೆಡಿ ನೀವು
ಕೆಲವೊಬ್ಬರು 7 ಚಕ್ರ ಮೆಡಿಟೇಷನನ್ನು, ರೇಖಿಯನ್ನು ಮಾಡ್ತಾ ಇದ್ದೀರಾ ಆ್ಯಂಡ್ ಸೌಂಡ್ ಹೀಲಿಂಗ್ಗಳನ್ನು ಮಾಡ್ತಾ ಇದ್ದೀರಾ. ಕೆಲವೊಂದು ಸ್ಪಿರಿಚುವಾಲಿಟಿ ಬುಕ್ಕನ್ನು ಓದ್ತಾ ಇದ್ದೀರಾ. ನಿಮ್ಮ ಒಂದು ಜೀವನವನ್ನು ಸರಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಅದು ಸ್ಪಿರಿಚುವಾಲಿಟಿ ಅಂತಲೇ ಅಲ್ಲ, ಬಟ್ ಏನೋ ಒಂದು ಸರ್ಚ್ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಲೈಫಲ್ಲಿ ನನಗೆ ಇಂಥದ್ದು ಬೇಕು ಅಂತ ಅನ್ನೋದು ತುಂಬಾ ಸರ್ಚ್ ಮಾಡ್ತಾ ಇದ್ದೀರಾ. ಬಟ್ ಆದರೆ ಸರ್ಚ್ ಮಾಡುವ ಒಂದು ಇದರಲ್ಲಿ ಬೇರೆ ಬೇರೆ ಕಡೆ ದಾರಿಗಳು ಕಾಣ್ತಾ ಇದೆ ಅಂತ ಅನಿಸುತ್ತೆ. ಬಟ್ ಅಂದರೆ ಇಟ್ಸ್ ನಾಟ್ ದಟ್ ಮಚ್ ಪಾಸಿಟಿವ್ ಅಂತ ಅನ್ಬೋದು. ಬೇರೆ ಬೇರೆ ಕಡೆ ಹೋಗೋದು, ಕಾನ್ಸಂಟ್ರೇಷನ್ ಇಲ್ಲದೆ ಇರ್ಬೋದು, ಅಥವಾ ಮೆಮೊರಿ ಅದ್ರ ತಕ್ಕಂಗೆ ಕಾನ್ಸಂಟ್ರೇಷನ್ ಇಲ್ದಂಗೆ ದಾರಿ ತಪ್ಪು ಹೋಗ್ತಾ ಇರಬಹುದು ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ. ಓಕೆ, ಸೊ ಏನಾಗಿ ಏನು ಮೆಸೇಜಸ್ ಇದೆ ಮೇಷರಾಶಿ ಅವರಿಗೆ ಅಂತ ನೋಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು. ಓಕೆ, 2 ಆಫ್ ವಾಂಡ್ಸ್ ಬೇರೆ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರುವಂಥದ್ದು. ಆ್ಯಂಡ್ ಕೆಲವೊಬ್ಬರಿಗೆ ಇಲ್ಲಿ ಹೊರಗಡೆ ಹೋಗಿ, ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ಗೆ, ಹೊರಗಡೆ ಹೋಗಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟ ಇದೆ, ಅಥವಾ ಆ ಬಂಧನದಿಂದ ಹೊರಗಡೆ ಹೋಗಬೇಕು ಅಂತ. ಎಕ್ಸಾಕ್ಟ್ಲಿ 10 ಆಫ್ ವಾಂಡ್ಸ್ ಇದನ್ನು ಕೂಡ ಹಾಗೆ ತೋರಿಸ್ತಾ ಇದೆ. ನಾನು ಹೊರಗಡೆ ಹೋಗಬೇಕು ಆ್ಯಂಡ್ ಹೊರಗಡೆ ಪ್ರಪಂಚವನ್ನು ನೋಡಬೇಕು ಅಂತ ಅನ್ನೋ ಒಂದು ಆಸೆಯೂ ಕೂಡ ಇದೆ. ಆ್ಯಂಡ್ ನೀವು ಕೂಡ ಟ್ರಾವೆಲಿಂಗಲ್ಲಿ ಇದ್ದೀರಾ ಮೇಷರಾಶಿಯವರು. ಆಲ್ಮೋಸ್ಟ್ ಟ್ರಾವೆಲಿಂಗಲ್ಲಿ ಪ್ಯಾಕ್ ಮಾಡ್ತಾ ಇರ್ಬೋದು. ನಾವು ಊರಿಗೆ ಹೋಗ್ತಾ ಇರ್ಬೋದು, ಅಥವಾ ಗುಡ್ಡಗಾಡು ಪ್ರದೇಶದಲ್ಲಿ ಹೋಗಿರ್ಬೋದು, ಅಥವಾ ಕಾಶ್ಮೀರು ಆ ಥರದ್ದು ಪ್ಲೇಸು, ಅಥವಾ ಇಲ್ಲಿ ಸಮ್ಟೈಮ್ಸ್ ಫಾರಿನ್ ಟ್ರಿಪ್ಪು ಕೂಡ ಇಲ್ಲಿ ರೆಸನೇಟ್ ಆಗ್ತಾ ಇದೆ. ಆ ಒಂದಕ್ಕೆ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ದಿ ಹರ್ಮಿಟ್ ಕಾರ್ಡ್ ಎಕ್ಸಾಕ್ಟ್ಲಿ ನೀವೇನೋ ಒಂದನ್ನು ಹುಡುಕ್ತಾ ಇದ್ದೀರಾ ಅಂತೇಳ್ಬಿಟ್ಟು ಕಾಣಿಸ್ತಾ ಇದೆ. ಗುರುವಿನ ಕಡೆ ಜಾಸ್ತಿ ಒಲವನ್ನು ತೋರಿಸ್ತಾ ಇದ್ದೀರಾ. ಗುರು ಸಿಗಬೇಕು ಅಂತ ಅನ್ನೋದು ತುಂಬಾ ಜಾಸ್ತಿ ಇದೆ. ಇಲ್ಲಿ ಬರೀ ಸ್ಪಿರಿಚುವಾಲಿಟಿಯಲ್ಲಿ ಗುರು ಅಂತ ಏನು ಇದು ಇಲ್ಲ. ಬಟ್ ಆದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ, ನಾವೇನೋ ಒಂದು ಕೆಲಸದಲ್ಲಿ ಹುಡುಕ್ತೀವಿ ಅಂತ ಅಂದಾಗ, ಕೆಲಸ ಹುಡುಕ್ಬೇಕಾದ್ರೂ ಕೂಡ ಒಂದು ಗೈಡೆನ್ಸ್ ಸಿಗಬೇಕಾಗತ್ತೆ. ಓಕೆ, ಆ್ಯಂಡ್ ಅದೇ ರೀತಿ ರಿಲೇಷನ್ಶಿಪ್ಪಲ್ಲಾದರೂ ಪರವಾಗಿಲ್ಲ. ಆ್ಯಂಡ್ ಯು ಫೀಲ್ ಅಲೋನ್. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಮೇಷರಾಶಿಯಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಏಕಾಂಗಿತನವನ್ನು ಆ ಒಂದು ಅದನ್ನು ಫೀಲ್ ಮಾಡ್ತಾ ಇದ್ದೀರಾ. ಏಕಾಂಗಿತನದ ಒಂದು ಫೀಲಿಂಗ್ ಜಾಸ್ತಿ ಇದೇನೆ ಅಂತ ಅನ್ಬೋದು. ಓಕೆ, ಆ್ಯಂಡ್ ಆಕಾಶವನ್ನು ನೋಡೋದು, ನಕ್ಷತ್ರಗಳನ್ನು ಎಣಿಸೋದು, ಚಂದ್ರವನ್ನು ನೋಡಿ ಖುಷಿ ಪಡೋದು, ನೇಚರ್ಗೆ ಕನೆಕ್ಟ್ ಆಗೋದು ನಿಮಗೆಲ್ಲದೂ ಕೂಡ ಸ್ವಲ್ಪ ಇಷ್ಟ ಆಗ್ತಾ ಹೋಗುತ್ತೆ. ಆ್ಯಂಡ್ ಯಾಕೆ ಇಲ್ಲಿ ಅಲೋನಾಗಿ 3 ಕೂಡ ಅಲೋನಾಗಿರುವಂತಹ ಒಂದು ಬಂದಿದೆ. ಇಲ್ಲೂ ಕೂಡ ಸಿಂಗಲ್ ವುಮೆನ್, ಇಲ್ಲೂ ಕೂಡ ಸಿಂಗಲ್ ವುಮೆನ್, ಇಲ್ಲೂ ಕೂಡ ಸಿಂಗಲ್ ವುಮೆನ್. ದಟ್ ಅಂದರೆ ಸ್ವಲ್ಪ ಇಲ್ಲಿ ಬೇಜಾರಾಗಿರ್ಬೋದು. ಯಾವುದೋ ಒಂದು ಸಿಚುವೇಶನ್ ನಿಮ್ಮನ್ನು ತುಂಬ ಬೇಜಾರಾಗಿ ಮಾಡಿದೆ ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ಓಕೆ, ಆ್ಯಂಡ್ ಪ್ರೊಟೆಕ್ಟೆಡ್ ಬೈ ದ ಏಂಜಲ್ಸ್. ಆ್ಯಂಡ್ ಡೋಂಟ್ ವರಿ, ಯು ಆರ್ ದ ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ, ಯು ಆರ್ ದ ಚೆರಿಶ್ಡ್ ಬೈ ದ ಏಂಜಲ್ಸ್ ಅಂತ. ನಿಮ್ದು ಏನೇ ಒಂದು ಇದು ಅಂದರೆ ಮೀನ್ಸ್ ಕಷ್ಟ ಇದ್ರೂ ಕೂಡ ಒಂದು ಹೈಯರ್ ಎನರ್ಜೀಸ್ ಆಗಿರ್ಬೋದು, ನೀವು ನಂಬಿರುವಂತಹ ದೇವರು ಖಂಡಿತವಾಗ್ಲೂ ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆ, ಆ್ಯಂಡ್ ಅಗೇನಾಗಿ ಮೇಷರಾಶಿಯವ್ರಿಗೆ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಓಕೆ, 4 ಆಫ್ ವಾಂಡ್ಸ್ ಸೆಲೆಬ್ರೇಷನ್ ಮೋಡಲ್ಲಿದ್ದೀರಾ. ಕೆಲವೊಬ್ರದ್ದು ಇಲ್ಲಿ ಮದುವೆ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಮದುವೆಗೆ ಫಿಕ್ಸ್ ಆಗಿರ್ಬೋದು ಮೇಷರಾಶಿಯಲ್ಲಿ. ಆ್ಯಂಡ್ ಕೆಲಸದ ಬಗ್ಗೆಕಿನ ಒಂಥರ ಇಮ್ಮಿಡಿಯೇಟ್ ಮಗು ಹುಟ್ಟಿರೋದು, ಆ ಥರದ್ದು ಸೆಲೆಬ್ರೇಷನಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಆ್ಯಂಡ್ ಯೂನಿವರ್ಸ್ ಕಡೆಯಿಂದ ಮತ್ತೆ ಏನು ಮೆಸೇಜಸ್ ಇದೆ ಅಂತ ನೋಡ್ತಾ ಹೋಗೋಣ ಮೇಷರಾಶಿಯವ್ರಿಗೆ. ಓಕೆ, ಆ್ಯಂಡ್ ವೆಕೇಷನ್ ಡೆಫಿನೆಟ್ಲಿ ಪ್ಲ್ಯಾನ್ ಮಾಡಿರ್ತೀರ. ನಾನು ಹೊರಗಡೆ ಹೋಗಬೇಕು ಅಂತ ಅನ್ನೋದು, ಪ್ರಪಂಚವನ್ನು ಸುತ್ತಬೇಕು ಅಂತ ಅನ್ನೋದು. ನ್ಯೂ ಹೋಮ್ ಆ್ಯಂಡ್ ಆ್ಯಟಿಟ್ಯೂಡ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಇಲ್ಲಿ ಕೆಲಸ ಅಂದರೆ ಮೀನ್ಸ್ ಮನೆಯಲ್ಲಿ ರೆಂಟ್ ಹೋಮ್ ಆಗಿರ್ಬೋದು, ಅಥವಾ ಅದನ್ನು ಸ್ವಂತ ಮನೆಗೆ ಹೋಗೋದು ಆಗಿರ್ಬೋದು. ಸೊ ಅದಕ್ಕೆ ನೀವು ರೆಡಿ ಆಗ್ತಾ ಇದ್ದೀರಾ ಅಂತೇಳ್ಬಿಟ್ಟು ಕಾಣಿಸ್ತಾ ಇದೆ. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ಎಲ್ಲ ಚೆನ್ನಾಗಿರುತ್ತೆ, ಇವತ್ತು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸಿಗೂ ಕೆಲವೊಂದು ಸರಿ ಬಂದಿರ್ಬೋದು ಅಂತೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಆ್ಯಂಡ್ ಬ್ರಿಡ್ಜ್ ಬಂದಿದೆ, ಸಕ್ಸಸ್ಫುಲಿ ಓವರ್ಕಮಿಂಗ್ ಪ್ರಾಬ್ಲಮ್ಸ್. ಓಕೆ, ಏನೇ ಪ್ರಾಬ್ಲಮ್ ನೀವೇನಾದರೂ ಸ್ಟಕ್ ಆಗಿದ್ದರೆ
ಎಜುಕೇಷನಲ್ಲಿ ಸ್ಟಕ್ ಏನಾದರೂ ಅನಿಸಿದರೆ, ಲವ್ ರಿಲೇಷನ್ಶಿಪ್ಪಲ್ಲಿ ಸ್ಟಕ್ ಏನಾದರೂ ಅನಿಸಿದರೆ, ನಿಮಗೆ ಒಂದು ಒಂದು ಗೈಡೆನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಓಕೆ, ಯು ಆರ್ ದ ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್. ಮೇಷರಾಶಿಯವರೇ, ಯು ಆರ್ ದ ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್. ಸೊ ಈ ಮೆಸೇಜಸ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏನೇ ಇದ್ರೂ ಕೂಡ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಗೆ ಬನ್ನಿ ಅಂತ ಅನ್ನೋದು ನನ್ನ ಕಡೆಯಿಂದ ಒಂದು ಮೆಸೇಜಸ್. ಓಕೆ, ಆ್ಯಂಡ್ ಸಡನ್ನಾಗಿ ಡಿಸಿಷನ್ನ ತೊಗೊಳೋದು ಸ್ವಲ್ಪ ಇಲ್ಲಿ ಅವಾಯ್ಡ್ ಮಾಡಿ. ಯಾಕಂದರೆ ಮುಂದಿನ ಒಂದು ದಿನಗಳಲ್ಲಿ ಸ್ವಲ್ಪ ವೇರಿಯೇಷನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇಲ್ಲಿ ಸ್ವಲ್ಪ ಮೆಲ್ಲಕ್ಕೆ ಸ್ವಲ್ಪ ಯೋಚನೆ ಮಾಡಿ, 4-5 ಜನದ ಹತ್ರ ಕೇಳಿ, ಗೈಡೆನ್ಸ್ ತೊಗೊಂಡು ಮುಂದುವರಿರಿ. ಏನೇ ಒಂದು ಟಾಪಿಕಲ್ಲಿ ಆದರೂ, ಅಂದರೆ ಏನೇ ಒಂದು ಮ್ಯಾಟರಲ್ಲಿ ಆದರೂ ಕೂಡ. ಓಕೆ, ಆ್ಯಂಡ್ ಈ ಒಂದು ಮೇಷರಾಶಿಯವ್ರಿಗೆ ಮೆಸೇಜಸ್ ಎಲ್ಲ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗನ್ನು ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.